ಆಯ್ತಾ ಹೇಳ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಶಕೆ 1947 ವಿಶ್ವಾವಸು ನಾಮ ಸಂವತ್ಸರ. ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ಯ ಹೇಳಿದಂಥ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅಂತೇಳಿ ಮುತ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತನ್ನ ಅಂತೇಳಿ ನಾವು. ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕತಿ. ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ. ಭೂಕಂಪ ಅಗ್ನಿ ದುರಂತ ಭಾಳ ಆಕವು. ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ. ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳಿಯಿರನ್ನ ಅಂತೇಳಿ ಮುತ್ಯ. ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ತು. ಕಾಡ್ಗಿಚ್ಚು ಹೆಚ್ಚಾಕೈತಿ. ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಆಕೈತಿ. ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ. ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮುತ್ತೆ ಹೇಳ್ಯಾನ. ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ. ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನು ಸಾಧಿಸ್ತಾರ. ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ. ಮಳೆ ಬೆಳೆ ಮಧ್ಯಮ ಐತಿ. ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ. ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ. ಆಳುವಂಥ ರಾಜ್ಯರಿಗೆ ಮಹಾ ಅರಿಷ್ಟ ಐತಿ. ಮಳೆ ಕಣ್ಣು ಮಂಡಲ ಐತಿ. ಧಾನ್ಯಗಳು ಮಾರ್ತಾವ. ಜಗತ್ತಿಗೆ ಮಧ್ಯಮ ಸುಖ ಐತಿ. ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಆಕತಿ. ಜೋರಾದ ಗಾಳಿ ಬೀಸ್ತತೆ. ಆಳುವ ದೊರೆಗಳಿಗೆ ಒಳಗೆ ಕಿತ್ತಾಟ ಹೆಚ್ಚಾಕೈತೆ. ಇನ್ನೂ ಹೆಚ್ಚಾಕೈತೆ. ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಳ್ರೆ ಅಂತೇಳಿ ಮತ್ತೆ. ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಕತ್ತೆ ಅಂತೇಳಿ ಮತ್ತೆ. ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚಾಕವು. ವಾಯು ಹೆಚ್ಚಾಕೈತಿ. ಮೇವು ಕಾಳು ಕಡಿಗಳನ್ನು ಜೋಪಾನ ಮಾಡಿ ಇಟ್ಕೋಬೇಕಂತೇಳಿ ಮುತ್ಯ ರೈತರಿಗೆ. ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ. ಚೈತ್ರದಲ್ಲಿ ಗೋಧಿ ತುಟ್ಟಿ ಆಕತಿ. ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತೈತಿ. ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಐತಿ. ಭಾದ್ರಪದದಲ್ಲಿ ಸುಖ ಇಲ್ಲ, ತ್ರಾಸು ಭಾಳ ಐತಿ. ಆಶ್ವಿನ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟಿ ಹಾಕಾವು. ಮಾಘ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಆಕೈತಿ. ಮುಂಗಾರಿ ಮಳೆ 9 ಆನೆ, ಹಿಂಗಾರಿ ಮಳೆ 10 ಆನೆ. ಸದಾಶಿವ ಚಿಕ್ಕೈಮುತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ. ಓಂ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಹಂಡ ಹಾರೂರ ಗಂಡ, ಲಂಡ ಮುಸುಲರ ಗಂಡ, ತುಂಡ ಜನಿವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟಂಗ್ಸವರ ಗಂಡ, ವಿಧಿಯ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋರ ಗಂಡ, ನಾಂದವರ ಗಂಡ, ಆದಿಗಂಡ ನಾದಿಗಂಡ, ಅಡವೆಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತಾ ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ. 1,80,000 ಪಾಚೋ ಪೀರ್ ಜಂಗಮ್ ಜತಾ ಪೀರ್ 3 ಲೋಕ ಪುಂಡಿ ಪಚಾಕಿ ದೋಸ್ತರೋ ದಿಲ್ ಬಕಾಲಿ ಪಚಾಕಿ ದೋಸ್ತರೋ ದಿಲ್ ಯಾ ಜೈನಂ ಪಾರ್ವತೇಶ್ವರ ರಮಾದೇವ್. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅರಿಷ್ಟ ಅರಿಷ್ಟ ಆಳುವಂಥ ಪ್ರಭುಗಳಿಗೆ ಅರಿಷ್ಟ, ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ, ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ. ಹಣದ ಹಿಂದೆ ಹೋಗುವಂಥವ್ರಿಗೆ ಬಂಧುತ್ವ ಅನ್ನೋದೇನು ಬೆನ್ನತ್ತು. 2 ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ. ಇನ್ನು ನಾವು ಒಳ್ಳೆಯವ್ರನ್ನ ಕಾಯ್ಕೊಂಡ್ರೆ ಮುಂದಿನ ಜನ್ಮಾನದ ಸುಖ ಆಯ್ತು ಅನ್ನೋದು ಈಗ ಅವ್ರು ಹುಟ್ಟಾಕತ್ತೆ. 2 ದಿವಸ ಏನೇನಾದ್ರು ಹಣದ ವ್ಯಾಮೋಹದಿಂದ ಯಾರು ಹೊಕ್ಕಿರ್ತಾರಲ್ಲ, ಹಣದ ಹಿಂದೆ ಹೊಕ್ಕಿರ್ತಾರಲ್ಲ, ಇನ್ನು ಮುಂದೆ ಬಂಧುತ್ವ ಅಂದ್ರೆ ನಮ್ಮ ಬಂಧು ಬಳಗ ಇನ್ನು ನಾವು ಜೊತೆಗೆ ಇರಬೇಕಪ್ಪ ಅನ್ನೋದು ಅವರು ಹುಡುತ್ತೆ. ಮತ್ತೆ ಏನಲ್ಲ, ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ, ಇದಕ್ಕಿಂತ ಹೆಚ್ಚಿಂದು ಮತ್ತೆ ಯಾವುದಿಲ್ಲ ಐತಿ.
ಇಲ್ಲೂ ಅಷ್ಟೇ ಅಲ್ಲ, ಎಲ್ಲ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ತ್ರಾಸೆ, ಹೊಡೆದಾಟ ಬಡದಾಟ ಹೆಚ್ಚು ಈ ಸರಿ ಓನಿಗೆ ಹಳ್ಳಿ ಹಳ್ಳಿಗೆ ಪಟ್ಟಣಕ್ಕೆ ಧರ್ಮದ ನಡುವೆ ಕಿತ್ತಾಟ ಹೆಚ್ಚಾಗ ರಾಜ್ಯ ಇದ್ರಾಗ ಅಷ್ಟ ಐತ್ರಿ. ಈಗ ಓಣಿ ಹೆಚ್ಚು ಓನಿಗೆ ಹಳ್ಳಿ ಪಟ್ಟಣಕ್ಕೆ ಐತಿ ಗಲಾಟೆ ಹೆಚ್ಚಾಗೈತಿ. ಶಾಂತಿ ತಿರ್ಬೇಕು ಜನ ಎಷ್ಟು ತಾಳ್ತೀವಿ ಒಟ್ಟು ಬಾಳ್ತೀವಿ. ಎಲ್ಲೇರಿ ನಾ ಅಂತ ಮೆರೆದ್ರೆ ನಾ ಅಂದವ್ರ ಗಂಡ 3 ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡ್ಲಾರ್ದು ಬಿಡುವುದಿಲ್ಲ. ಪರಿಹಾರ ಹೇಳಲಿ ದ್ವಿಚಕ್ರ ಗಾಡಿ ಮೇಲೆ ಅಡ್ಡಾಡ್ತಾರ ಅವ್ರ. ಈಗ ಇನ್ನೊಂದು ಏನಾಗ್ಬಿಟ್ಟದಪ್ಪ ಅಂದ್ರೆ ಅಗ್ನಿ ಅವಘಡಗಳು ಹೆಚ್ಚಾಗ್ತವೆ, ಮೊನ್ನೆ ದುರಂತಗಳು ಹೆಚ್ಚಾಕವು, ಕಾಡ್ಗಿಚ್ಚು ಹೆಚ್ಚಾಕೈತಿ. ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತಾವ. ಇನ್ನೊಂದು ಹೇಳ್ತೀನಿ, ವಾಹನ ಸವಾರ ಮತ್ತೆ ಎಂದೂ ಹೇಳ್ಯಾನ, ಮಕ್ಕಳ್ರೆ ತಂದೆ ತಾಯಿ ಸೇವೆ ಮಾಡ್ಕೊತ ಹೋದ್ರೆ ಉಳಗಾಲ ಐತೆ. ಎಲ್ಲೇ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನು ನನ್ನ ಗಾಡಿ ಬೇಕಂತ ತೊಗೊಂಡು ಹೋದ್ರೆ ಮಕ್ಕಳ್ರೆ ಹಾದಿಗೆ ಒಂದು ಹೆಣ ಬೀದಿಗೆ ಒಂದು ಹೆಣ ಹತ್ತಲಿ ಅನ್ನೋದು. ವಿದ್ಯುತ್ ಕೊರತೆ ಆಕೈತಿ, ನೀರಿನ ಕೊರತೆ ಆಕೈತಿ, ಮಳೆ ಮಧ್ಯಮ ಐತಿ, ವಾಯು ಹೆಚ್ಚೈತಿ, ಆಮೇಲೆ ಯುದ್ಧದ ಹೊಸ ಸಂಚಲನ ಆಗ್ತದೆ. ಹೇಳಕ್ಕೆ ಬರೋದಿಲ್ಲ. ತಾರಜ್ಞಾನ ಆದಿತೋ ಮಕ್ಕಳ್ರಿ ಅಂತ ಹೇಳ್ತಾರೆ. ಮುಂದೆ ಆಗುವ ಸೂಚನೆ ಎಚ್ಚರದಿಂದ ಏನು ಮಕ್ಕಳು ವಿದ್ಯುತ್ ಅಭಾವ ಐತಿ ಕಡಿಮೆ ಆಕೈತಿ, ಹೆಚ್ಚಾಕೈತಿ ವಿದ್ಯುತ್ ಅಭಾವ, ನೀರಿನ ಕೊರತೆ ಆಕೈತಿ. ರೈತರಿಗೆ ಓದಿದಾಗ ಚಲೋ ಐತಿ, ಸುಖ ಶಾಂತಿ ಐತಿ, ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕೈತಿ, ಮುಂದೆ ಅವ್ರಿಗೆ ಅನುಕೂಲ ಐತಿ, ಬೆಳೆ ಚಲೋ ಬೆಳಿತೈತಿ. ಆಮೇಲೆ ಶಿಶುಗಳಿಗೆ ರೋಗ ಬಾಧೆ ಐತಿ. ಅಂದ್ರೆ ಕಾಡಿನಿಂದ ನಾಡಿ ಬರ್ತಾವಂದ್ರೆ ಈಗ ನೀವು ನೋಡಕತ್ತಿರಲ್ಲ ಎಂಥ ಕಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ಬರಕತ್ತಾವ ಇವತ್ತು. ನೋಡ್ರಿ ನೀವೆಲ್ಲ. ಇನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ ನೀವು, ಕೆರೆಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ 3 ನಿಂಗುಳುಗೂಟ ತೊಗೊಂಬರ್ತಂತೇನೆ ಗೊತ್ತು. ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆ ಆಗಬೇಕು. ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡುವುದೊಂದು ಜಾಗ. ಇಲ್ಲಿ ಬರೇ ಪ್ರಸಾದ ಸಿಗೋತಿಲ್ಲ, ಪ್ರಸಾದ ಈಗ ಬರತೈತೆ. ಅವನ ಜಗದೊಳಗೆ ಒಂದು ಧೂಳು ಬಿದ್ದು ನೀನು ಹನಿಗೆ ಹತ್ತಿದ್ರೆ ನೀವು ಉದ್ಧಾರ ಹಾಕಿ ಅಂತೇಳಿ. ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ ನರಿಯಾಗಿ ಗುಬ್ಬಿಯಾಗಿ ಕತ್ತೆಯಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬುತ್ತಿವ ಮಕ್ಕಟ್ಟೆ ಅಂತ. ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದ, ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋರಿ ಅಂದ್ರೆ ಉಳಗಾಲ. ತಂದೆ ತಾಯಿಗಳ ಮಾತನ್ನು ಮೀರಿ ದೇವರ ಆಜ್ಞೆಯನ್ನು ಮೀರಿ ನೀವು ಹೋದ್ರೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತೀವಿ. ಗುರುವಿನ ನಾಮಸ್ಮರಣೆ ಮಾಡಿ ಅಂದ್ರೆ ಅವಾಗೆಲ್ಲ ಒಳ್ಳೇದಾಕೈತಿ. ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು, ದೇವರ ಮೇಲಿಟ್ಟ ನಂಬಿಕೆ ಇರ್ಬೋದು, ಸಮಯ ಭಾಳ ಆದರೂ ಉತ್ತಮ ಫಲವನ್ನು ಕೊಡ್ತಾರೆ. ಮುಂದಿನ ದಿನಮಾನ ಭಾಳ ಸೂಕ್ಷ್ಮ ಐತಿ, ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರೋತಾಯಿ ಚಿಕ್ಕೈ ಮುತ್ಯಾರ ಧ್ಯಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟೂರು ಧನ್ಯಾಗಿ ಹೊಕ್ಕಿರೋ ಮಕ್ಕಳ್ರಿ ಅಂತೇಳಿ. ಅದಕ್ಕೆ ಜಗತ್ತಿಗೆ ಸುಭಿಕ್ಷೆ ಆಗಲಿ. ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದ ಕನಿ ಹಚ್ಚಿ ಬಡ್ಕೊಂಡು ಹೋದಿವು ಅಂದ್ರೆ ಬಂದ ಕಂಟಕವನ್ನು ಬಯಲು ಮಾಡಿ ಜಗತ್ತಿಗೆ ಒಳ್ಳೆಯದಾಗುವಂಥ ದಾರಿಯನ್ನು ತೋರಿಸ್ತಾನೆ ಸದಾಶಿವಪ್ಪ ಅಂತ ಹೇಳಕ್ಕೆ.